ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಈಗಾಗಲೇ ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿಗಳನ್ನು ರಿಲೀಸ್ ಮಾಡಲಾಗಿದೆ. ಅಂದರೆ ನೀವಾಗಲೇ ಆಪ್ಷನ್ ಎಂಟ್ರಿಗಳನ್ನು ಮಾಡಿದ್ದೀರಾ, ಮತ್ತು ನೀವು ಕಾಲೇಜ್ಗಳನ್ನು ಸೇರಿಸಬೇಕಿತ್ತು ಅಥವಾ ಆಲ್ರೆಡಿ ಮಾಡಿರುವಂಥದ್ದನ್ನು ಚೇಂಜ್ ಮಾಡಬೇಕಿತ್ತು ಅಂತಂದರೆ ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಈಗಾಗಲೇ ಬಿಟ್ಟಿದ್ದಾರೆ. ಇವತ್ತು ಕೊನೆ ದಿನಾಂಕ. ಸೊ ಇನ್ನೂ ಸ್ವಲ್ಪ ಕಾಲಾವಕಾಶ ಇದೆ. ಇನ್ನೂ ಸ್ವಲ್ಪ ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ, ರೀಅರೇಂಜ್ಮೆಂಟ್ ಮಾಡಲಿಕ್ಕೆ ಕಾಲಾವಕಾಶ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ಮಾಡಿಲ್ಲ ಅದನ್ನು ಆ ಒಂದು ಕೆಲಸವನ್ನು ಮಾಡಿ. ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಇಲ್ಲಿ ನೋಡ್ಬೋದು ನಿಮ್ಮಗಳಿಗೆ ಏನಂತಂದರೆ 1ರಿಂದ 3ನೇ ತಾರೀಕು ತನಕ ನಿಮಗೆ ಆಪ್ಷನ್ ಎಂಟ್ರಿ ಬದಲಾವಣೆ ಅವಕಾಶವನ್ನು ಕೊಡಲಾಗಿತ್ತು. ಸೊ ಅದು ಇವತ್ತಿಗೆ ಕ್ಲೋಸ್ ಆಗುತ್ತೆ. ಮುಂದೆ ನಿಮಗೆ ರಿಸಲ್ಟನ್ನು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೀಟು ಹಂಚಿಕೆ ಪಟ್ಟಿಗಳನ್ನು 6ನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ. ಬಟ್ ಇವತ್ತು ಏನಪ್ಪ ಅಂದರೆ ಕೊನೆ ದಿನಾಂಕ ಇರುತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಸೊ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಇವತ್ತು ಕೊನೆ ದಿನಾಂಕ ಇರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಬೇಗ ಬೇಗ ಆಪ್ಷನ್ ಎಂಟ್ರಿಗಳನ್ನು ಮಾಡಿ. ಯಾಕಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಆಲ್ರೆಡಿ ಮಾಡಿದ್ದೀರಾ, ಬಟ್ ಏನಾದರೂ ಬದಲಾವಣೆ ಮಾಡ್ಕೋಬೇಕಿತ್ತಂದರೆ ಅದು ಮತ್ತೆ ನಿಮಗೆ 2ನೇ ರೌಂಡಿಗೆ ಹೋಗಬೇಕಾಗತ್ತೆ. ಫಸ್ಟ್ ರೌಂಡಲ್ಲಿ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಹೀಗಾಗಿ ನೀವು ಫಸ್ಟ್ ರೌಂಡಲ್ಲೇ ನಿಮಗೆ ಪರ್ಫೆಕ್ಟಾಗಿ ಕಾಲೇಜ್ ಸಿಗಬೇಕಿತ್ತು ಅಂತಂದರೆ ನೀವು ಈಗ ಇಲ್ಲಿ ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿಗಳನ್ನು ಮಾಡಿ. ಅಂದರೆ ನಿಮ್ಗೆ ಇಷ್ಟವಾಗಿರುವಂಥ ಕಾಲೇಜುಗಳನ್ನು ಮೊದಲನೇ ಆದ್ಯತೆ ಕೊಡಿ. ಆಮೇಲೆ ಸೆಕೆಂಡ್ ಪ್ರಯಾರಿಟಿ ಅಂದರೆ ಗೌರ್ಮೆಂಟು, ಆ್ಯಡೆಡು, ಅನ್ಎಡೆಡು ಅವು ವೆರಿ ನಿಯರೆಸ್ಟ್ ನಿಮ್ಮ ಜಿಲ್ಲೆಯಲ್ಲಿರುವಂಥದ್ದು, ಸ್ಪೆಷಲಿ ನಿಮ್ಮ ಸಮೀಪದಲ್ಲಿ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಬರಲಿಕ್ಕೆ ಈಸಿಯಾಗಿರಬೇಕು. ಆ ರೀತಿಯಲ್ಲಿ ನೀವು ಕಾಲೇಜುಗಳನ್ನು ಅರೇಂಜ್ಮೆಂಟ್ ಮಾಡ್ಕೊಳ್ರಿ. ಅದಾದ ಮೇಲೆ ನೆಕ್ಸ್ಟ್ ಸೆಕೆಂಡ್ ಪ್ರಯಾರಿಟಿ ಏನಪ್ಪ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿರುವಂಥವುಗಳನ್ನು ನೀವು ಇಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡಿ. ಅಂದರೆ ಫಸ್ಟ್ ರೌಂಡಲ್ಲೇ ನಿಮಗೆ ಮ್ಯಾಕ್ಸಿಮಮ್ ಸಿಗಲೇಬೇಕಪ್ಪ ಅಂತಂದರೆ ನೀವು ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿ ಮಾಡಬೇಕಾಗತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಿಲ್ಲ, ಸೊ ಅಂಥ ಅಭ್ಯರ್ಥಿಗಳು ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಗಳನ್ನು ಬೇಗ ಬೇಗ ಮಾಡಿ ಸಬ್ಮಿಟ್ ಮಾಡೋದನ್ನು ಮರಿಬೇಡಿ.